ಆದಿಶಂಕರ್. ಹಾಂ ಕೃಷ್ಣ. ಮಾತಾಡು, ಯಾಕೆ ಮೌನವಾಗಿದೆಯಾ? ಹಂಗಾದ್ರೆ ನಿನ್ ಮದ್ವೆ ಆಗಲ್ಲ? ಬ್ರಹ್ಮಚಾರಿ ಹಂಗಿರ್ತಿ ಆದಿಶಂಕರ? ಇಲ್ಲ ಇಲ್ಲ ಕೃಷ್ಣ, ಆಲೋಚನೆ ಮಾಡ್ತಾ ಇದ್ದೀನಿ. ಮಾಡು ಮತ್ತೆ ಆಲೋಚನೆ ಬೇಗ. ಎಂತ ಹುಡುಗಿ ಬೇಕು, ಎಂತ ಹುಡುಗಿ ಬೇಕು? ನೋಡು ಆದಿಶಂಕರ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದೇ ಪ್ರಶ್ನೆ. ಮತ್ತೆ ಇಲ್ಲ ಅದು ಬೇಡ ಇದು ಬೇಡ ಅನ್ನೋಂಗಿಲ್ಲ. ಆಲೋಚನೆ ಮಾಡಿ ಕೇಳ್ಬೇಕು ನೀನು. ಅದೇ ಕೃಷ್ಣ, ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಆಲೋಚನೆ ಮಾಡು. ಇವಾಗ ಹೇಳ್ತೀನಿ ನೋಡು. ಹೇಳು ಮತ್ತೆ. ಅಂದರೆ ಮೋಸ ಮತ್ತೆ ಅಲ್ಲಲ್ಲಪ್ಪ, ಇದನ್ನು ಆಮೇಲೆ ಲೆಕ್ಕ ತಗೊಂಡೆ. ಇದೆಲ್ಲ ಒಂದು ನಿಮಿಷ. ಹೇಳಿ ಹಿಂಗೆ ಸಮಯ ವೇಸ್ಟ್ ಮಾಡ್ತಾ ಇದ್ದೆ ಆದಿಶಂಕರ. ಕೇಳ್ಬಿಡ್ತೀನಿ. ಮೈಂಡೆಲ್ಲ ಎಲ್ಲ ವರ್ಕ್ ಮಾಡಿದ್ದೀನಿ, ಕೇಳ್ಬಿಡ್ತೀನಿ. ಕೇಳು ಮತ್ತೆ. ನಮ್ಮ ಮನೆಯಲ್ಲಿ ಎಲ್ಲ ಜೊತೆನೂ ಹೊಂದ್ಕೊಂಡಿರ್ಬೇಕು. ನೋಡು, ಅದೆಲ್ಲ ಹೇಳ್ಬೇಕು. ಯಾವ ಥರ ಇರಬೇಕು ಅಂತ ಹೇಳ್ಬೇಕು. ಒಂದೇ ಪ್ರಶ್ನೆನೆ, ಆಯ್ತಾ? ಸರಿ ಆಯಿತು. ನಮ್ಮ ಸರಸ್ವತಿ ಅತ್ತೆ ಅವಳಲ್ಲ, ಆ ಥರ ಮತ್ತು ನಮ್ಮ ಅಪ್ಪ ಥರ ಅಂಥ ಬುದ್ಧಿ ಇರೋ ಹುಡುಗಿ ಬೇಕು. ನಮ್ಮಪ್ಪನೂ ನಮ್ಮ ಅತ್ತೆ ಎಳೆ ಮಕ್ಕಳಿರೋ ಥರ. ಅವ್ರಿಗೆ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇರಲ್ಲ. ಅವರು ತುಂಬ ಒಳ್ಳೆಯವರು. ತಥಾಸ್ತು. ನೀನು ಇಷ್ಟಪಟ್ಟಿದ್ದ ಹುಡುಗಿನೇ ನಾನು ನಿಮಗೆ ಮದುವೆ ಮಾಡಿಸ್ತೀನಿ, ಸರಿನಾ? ನಮ್ಮ ಅಪ್ಪನೂ ಅಷ್ಟೇ, ನಮ್ಮ ಸರಸ್ವತಿ ಅತ್ತೆನೂ ಅಷ್ಟೇ. ಅವರು ಎಳೆ ಮಗು ಇದ್ದಂಗೆ. ಯಾರನ್ನೂ ಏನೂ ಬೈಯಲ್ಲ ಅವರು. ಮನಸ್ಸೊಳಗೊಂದು ಮತ್ತು ಹೊರಗಡೆ ಒಂದು ಮಾತು ಮಾತಾಡಲ್ಲ, ಎದುರುಗಡೆ ಒಂದು ಮಾತು, ಬೆನ್ನಿಂದ ಒಂದು ಮಾತು ಮಾತಾಡಲ್ಲ. ಏನಿದ್ರು ಅವ್ರದ್ದು ನೇರ ನುಡಿ, ಎಳೆ ಮಗುವಿನಂಥ ಮನಸ್ಸು, ಯಾವುದೂ ಕೆಟ್ಟ ಆಲೋಚನೆ ಮಾಡಲ್ಲ. ಆ ಥರ ಇರಬೇಕು ನನ್ನ ಮದುವೆ ಆಗೋ ಹುಡುಗಿ. ಯಾರ ಮೇಲೂ ಜಗಳಕ್ಕೆ ಹೋಗಲ್ಲ, ಒಬ್ಬರ ಬಗ್ಗೆ ಮಾತಾಡಲ್ಲ. ಆ ಥರ ಇದ್ದರೆ ಅಷ್ಟೇ ಸಾಕು. ಶಂಕರ, ಏನಣ್ಣ? ಏನದು ಒಬ್ಬನೇ ಏನೋ ಮಾತಾಡ್ಕೊಂತ ಇದೆಯಾ, ಮಲ್ಕಂದಿರಾ? ಅಣ್ಣ, ಕೃಷ್ಣ ಬಂದಿದ್ನು. ಹೌದಾ? ಏನಂತ ಇದ್ದಕ್ಕಿದ್ದಂಗೆ ದರ್ಶನ ಕೊಟ್ಟಿರೋದು? ಅಣ್ಣ, ಕೃಷ್ಣ ಬಂದಿದ್ನು. ಏನು ಕೇಳಿದ್ನಂದ್ರೆ ನನ್ನನ್ನು? ಏನು ಕೇಳಿದ್ನು? ನಿಂಗೆ ಎಂಥ ಹುಡುಗಿ ಬೇಕು ಅಂತ ಕೇಳು ಅಂತ ಹೇಳಿದ್ನು. ಕಾನ್ವಿ ವಿಷಯ ಹಿಂಗೆ ಆಗೋಯ್ತಲ್ಲ, ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ಯಾ? ನಿಂಗೆ ಎಂಥ ಹುಡುಗಿ ಬೇಕು ಅಂತ ಕೇಳು, ನಾನು ಅಂಥ ಹುಡುಗಿನ ನಿಂಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ದ. ಎಂಥ ಹುಡುಗಿನ ಕೇಳಿದೆ? ರೂಪವಂತೆ, ಗುಣವಂತೆ, ವಿದ್ಯಾವಂತೆ ಅಂತ ಹುಡುಗಿನ ಕೇಳಿದೆ ತಾನೇ ನೀನು? ಅಯ್ಯೋ ಇಲ್ಲಣ್ಣ. ಮತ್ತೆ ಇನ್ನೆಂತ ಹುಡುಗಿನ ಕೇಳಿದೆ? ನಮ್ಮ ಸರಸ್ವತಿ ಅತ್ತೆ ಥರ, ನಮ್ಮ ಅಪ್ಪನ ಥರ ಇರಬೇಕು ಅಂತ ಕೇಳಿದೆ. ಅಲ್ಲೋ, ಭಗವಂತನೇ ಬಂದು ಕೇಳಿದಾಗ ಇಂಥ ಮಾತೇನೋ ಮಾತಾಡೋದು? ಶಂಕರ, ಏನಕ್ಕೋ ಓದಿದ್ಯಾ ನೀನು? ಎಂಥ ಕೆಲಸ ಮಾಡ್ಬಿಟ್ಟು? ಯಾಕಣ್ಣ, ಏನಾಯ್ತಣ್ಣ? ಅಲ್ಲ, ಹೋಗಿ ನಿಮ್ಮ ಅತ್ತೆ ಹಂಗೆ ನಿಮ್ಮ ಅಪ್ಪನಂಗೆ ಇರೋ ಹುಡುಗಿ ಬೇಕು ಅಂತ ಕೇಳಿದ್ಯಲ್ಲ ನೀನು? ಹೂನಣ್ಣ, ಬೇರೆಯವರಾದ್ರೆ ಮನ್ಸ ಒಂದು ಈಚೆ ಒಂದು ಮಾತಾಡ್ತಾರೆ. ನಮ್ಮ ಸರಸ್ವತಿ ಅತ್ತೆ ಆಮೇಲೆ ನಮ್ಮ ಅಪ್ಪನೂ ಅಂಥವ್ರಲ್ಲ. ಅವ್ರು ಏನಿದ್ರು ನೇರ ಮಾತಾಡ್ತಾರೆ. ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು ಅಂತ ಆಲೋಚನೆ ಮಾಡೋ ಶಕ್ತಿ ಅವ್ರಿಗಿರಲ್ಲ. ಎಲ್ಲ ಜೊತೆಗೂ ಎಷ್ಟು ಚೆನ್ನಾಗಿ ಹೊಂದ್ಕೊಂತಾರೆ ನೋಡವ್ರು. ಎಂಥ ಕೆಲಸ ಮಾಡಿದೆ ಶಂಕರ ನೀನು? ಬಂದಿದ್ದು ಒಂದು ಒಳ್ಳೆ ಅವಕಾಶನೂ ಕಳ್ಕೊಂಬಿಟ್ಟಲ್ವಾ? ಯಾಕಣ್ಣ, ಏನಾಯ್ತಣ್ಣ? ಜನ ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರಪ್ಪ ಅವ್ರ ಬಗ್ಗೆ. ಹಿಂದೆ ಏನು ಮಾತಾಡ್ತಾರೆ ಗೊತ್ತಾ? ಅವರು ಪೆದ್ರು, ಅವಕ್ಕೇನು ಗೊತ್ತಾಗಲ್ಲ, ಪೆದ್ದು ಮುಂಡೆವು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂತಾರಪ್ಪ. ನಾನೇ ನೋಡಿದ್ದೀನಿ. ಏನೂ ಗೊತ್ತಾಗಲ್ಲಪ್ಪ ನಿಮ್ಮ ಅಪ್ಪನಿಗೂ ನಿಮ್ಮ ಅತ್ತೆಗೂ. ಎಂಥ ಕೆಲಸ ಮಾಡಿಬಿಟ್ಟೆ ಶಂಕರ ನೀನು? ತಪ್ಪು ಮಾಡಿಬಿಟ್ಟೆ ನೀನು. ಯಾಕಣ ಅಂತ ಕೇಳ್ತಾ ಇದೆಯಲ್ಲ. ನಿಮ್ಮ ಅತ್ತೆಗೂ ಬುದ್ಧಿ ಕಮ್ಮಿ, ನಿಮ್ಮ ಅಪ್ಪನಿಗೂ ಬುದ್ಧಿ ಕಮ್ಮಿನಪ್ಪ. ಯಾರ ಹತ್ರ ಹೆಂಗೆ ಮಾತಾಡಬೇಕು, ಇವ್ರು ಒಳ್ಳೆಯವರ ಇವ್ರು ಕೆಟ್ಟವರ, ಏನು ಮಾತಾಡಬೇಕು ಅಂತ ಏನೂ ಗೊತ್ತಾಗಲ್ಲ ಅವ್ರಿಬ್ರಿಗೂ. ಎಂಥ ಕೆಲಸ ಮಾಡ್ತೇನೆ ನೋಡು. ಹೌದಾ ಅಂತ ನನ್ನನ್ನು ಕೇಳ್ತೀಯ? ಮಾಡೋ ತಪ್ಪು ಮಾಡಿಬಿಟ್ಟು ಅವರಿಬ್ಬರಿಂದ ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಏನೋ ಭಗವಂತ ಇಚ್ಛೆಯಿಂದ ನೀವು ಬುದ್ಧಿವಂತರಾಗಿ ಹುಟ್ಟಿದ್ದೀರಾ. ಇಲ್ಲ ಮಕ್ಕಳು ಹಂಗೆ ಹುಟ್ಬಿಟ್ರೆ ಮುಂದಿನ ಜೀವನ ಹೆಂಗೆ? ಕಾಲ ಸರಿ ಇಲ್ಲಪ್ಪ, ಕಾಲ ಸರಿ ಇಲ್ಲ ನೋಡು. ಇವಾಗ ಇದೊಂದು ತಂದು ನನ್ನ ತಲೆ ಮೇಲೆ ಇತ್ತಾ? ನಿಮಗೆಲ್ಲ ಮದುವೆ ಮಾಡಿ ನನ್ನ ಪಾಳಕ್ಕೆ ನಾನು ನೆಮ್ಮದಿಯಾಗಿರೋಣ ಅಂತ ಅನ್ಕೊಂಡ್ರೆ ಇದೊಂದು ತಂದು ನನ್ನ ತಲೆ ಮೇಲೆ ಇತ್ತಾ? ಇವಾಗ ನಿಮ್ಮ ಅಪ್ಪನ ಎಲ್ಲಕನ ಹೋಗಕ್ಕಾತೈತಾ, ಎಲ್ಲಕನ ಬರೋಕ್ಕಾತೈತಾ? ಒಬ್ಬನೇ ಏನಾದರೂ ತಿಳಿತೈತಾ ಅವನ್ಕ? ಅಲ್ಲ, ಎಲ್ಲ ಗೊತ್ತಿದ್ದು ನೀನು ಇಂಥ ಕೆಲಸ ಮಾಡಿದ್ಯಾ ನೋಡು ನೀನು. ಅಪ್ಪ ಏನಾ? ನಂಕ ನಿದ್ದೆನ ಬರ್ತಾ ಇಲ್ಲಪ್ಪ. ಯಾಕ, ಏನಾಯ್ತಾ? ನಮ್ಮ ದೊಡ್ಡವನು ಸುನಂದಿನ ಕರ್ಕೊಂಡು ಓಡೋಗ್ಬಿಟ್ಟವನಪ್ಪ. ನಂಗೆ ಅದೇ ಒಂದು ಯೋಚನೆ ಆಗೋಗ್ಬಿಟ್ಟದೆ. ಎತ್ತು ಓಡೋದ್ನು, ಹೆಂಗೆ ಓಡೋದ್ನು, ಎಲ್ಲವ್ರೆ? ನಿಧಾನವಾಗಿ ಹೋಗೋರ ಇಲ್ಲ ಜೋರಾಗಿ ಓಡೋಗೋಗಿ ಎಲ್ಲ ಬಿದ್ದೋಗವ್ರ? ಇದೇ ಒಂದು ಯೋಚನೆ ಆಗೋಗೈತೆ ನಂಗೆ ಹಗಲು ರಾತ್ರಿ. ನೋಡ್ದೇನಪ್ಪ ಮಾತುಗಳು, ನೋಡೋ ಮಾತುಗಳು. ನೀವೆಲ್ಲ ಯಾಕೋ ಈ ಮಾತುಗಳು ಮಾತಾಡಬಾರ್ದು ಶಂಕರ. ಕೇಳಿಸ್ಕೊಂಡೇನ ಅವನ ಮಾತುಗಳು? ನಿಂಗೆ ತಲೆಗೆ ಏನೋ ತುಂಬೈತಿ? ಏನಕ್ಕೆ ಓದಿಸಿದ್ದು ನಾನು ನಿನ್ನ? ಇಂಥ ಕೆಲಸ ಮಾಡೋಕ್ಕೇನೋ ಓದಿಸಿದ್ದು ನಾನು ನಿನ್ನ? ನಾನು ಹೇಳೋದು ಕೇಳಪ್ಪ ನೀನು. ಯಾಕಪ್ಪ ಅವನೇನೋ ಕೇಳ್ತಾ ಇದೆಯಾ? ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನನ್ನ ಕಡೆ ಜ್ಞಾನ ಕೊಡು. ಈ ವಯಸ್ಸಾದ್ಮೇಲೆ ಈ ಮುದುಕರ ಹತ್ರ ಹೇಗೋಕ್ಕಾಗಲ್ಲಪ್ಪ. ನಾವೊಂದು ಕಡೆ ಹೇಳ್ತಾ ಇದ್ರೆ ಅವ್ರದ್ದೇ ಒಂದು ಯೋಚನೆ. ನೋಡ್ದೇನಾ ನೀವೆಲ್ಲ ಮಾತಾಡೋಕ್ಕಾತೈತೇನ ಈ ಮಾತುಗಳು? ಎಂಥ ಕೆಲಸ ಮಾಡಿದೆ ಶಂಕರ? ಇವಾಗ ನೋಡ ಕುಲ್ತಂಗೆ ತಲೆ ಮೇಲೆ ಹಾಕ್ಬಿಡ್ತೀನಿ ನೋಡ್ಕ. ನಾನು ಇಲ್ಲಿ ಮಾತಾಡ್ತಾ ಇರೋದೇ, ನೀನು ಅಲ್ಲಿ ಏನು ಕೆಲಸ ಮಾಡ್ತಾ ಇದೀಯಾ? ಇಲ್ಲಿ ನನ್ನ ಮಾತು ಕೇಳಪ್ಪ. ಯಾಕೋ ಅರ್ಧರಾತ್ರಿಗೆ ಬಂದು ನಾನು ಪ್ರಾಣ ತಿಂತ ಇದೆಯಾ? ಹೋಗ ಮಲ್ಕೋ ಹೋಗ. ಬೆಳಗ್ಗೆ ಮಾತಾಡೋಣ ಹೋಗ. ಅವ್ನು ಎಲ್ಲೋದ್ರೂ ಬರ್ತಾನೆ. ಏನು ಅವ್ನು ಎಲ್ಲೋದ್ರೂ ಬಂದ್ಬಿಡ್ತಾನೆ?
ನಾನು ಓದ್ತೀನಿ. ಓ ನಾನು ಎಲ್ಲಾದ್ರೂ ಬರ್ತೀನಿ. ಅವನಷ್ಟು ಬುದ್ಧಿ ಇಲ್ಲ ಹೋಗಪ್ಪ ನಿಂಗೆ ಬಲೆ ಅದೇ ಬುದ್ಧಿ, ಅದೇ ನಿಂಗೆ ಬಲೆ ಬುದ್ಧಿ. ಓ ಹೆಂಗ್ ಮಾತಾಡ್ತಾನೆ ನೋಡಿ ಮುದ್ಕುನು. ಅಪ್ಪ ಹೋಗಪ್ಪ, ಮಲ್ಕೋ ಹೋಗಪ್ಪ. ಬರ್ತಾನೆ ಹೋಗಪ್ಪ, ಎಲ್ಲೂ ಹೋಗಲ್ಲ. ಲೇ ನೀನು ಯಾರೋ ಹೇಳಿದ 5,000 ಕೊಡು ಅಂತ? ಯಾರು ಹೇಳಿದ್ದು 5,000 ಕೊಡು ಅಂತ? ಯಾಕ ಕೊಟ್ಟೆ ನೀನು? ಯಾರನ್ನ ಕೇಳಕ್ಕೆ ಕೊಟ್ಟೆ? ನಾನು ಇದ್ದೀನಲ್ಲ ಮನೆಗೆ, ನಾನು ಕೇಳ್ಬೇಕು ತಾನೆ. ಎತ್ತು ತಂದೆಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಜ್ಞಾನನೇ ಇಲ್ಲ. ನೀನು ನಿಮ್ಮ ಅಪ್ಪನಿಗೆ ಬೆಲೆ ಮರ್ಯಾದೆ ಕೊಡ್ತೀಯ. ನೀನು ಹೆಂಗೆ ನಿಮ್ಮ ಅಪ್ಪನಿಗೆ ಮರ್ಯಾದೆ ಕೊಡ್ತೀಯೋ ಹಂಗೆ ಅವರು ಅವ್ರ ಅಪ್ಪನಿಗೆ ಮರ್ಯಾದೆ ಕೊಡೋದು. ಓ ನಾನೇ ನಿನ್ನ ತಲೆ ಮೇಲೆ ಹೊತ್ಕೊಂತಿರ್ಬೇಕೇನೋ? ಹಾಂ, ಎತ್ತ ಹೊಲ್ಟೋಗೋನು ಅಂತ ನಾನು ಹೇಳ್ತಾರೆ ಕ್ಯೂ ಮೇಲೆ ಹಾಕಂತೀರ ಅವ್ನು ಮುದ್ಕುನು. ಬರಲಿ ಅವ್ನು ಬೆಳಗ್ಗೆ ನೋಡಿ ಸರಿಯಾಗಿ ಹೇಳಿ ಬಿಗಿತೀನಿ. ಸುಮ್ಮನೆ ಇರೋ ಶಿಕ್ಕೋನೆ ಅದ್ರಾಗ ಬಡ್ಕೊಂಬೇಡ. ನಿತ್ಯ ಹೋಗೋರ್ಕೆಲ್ಲ ಯಾಕೋ ಈ ಕಷ್ಟ ಕೊಡ್ತಾ ಇದೆಯಾ? ಏನು ಕಷ್ಟ ಕೊಡ್ತಾವ್ರೆ? ನಾನು ಕೋಲ್ ಎತ್ಕೊಂಡು ಎಲ್ಲಾನು ಒಯ್ತಾ ಇದ್ದೀನಿ. ಅದೇನು ಮಾತಾಡ್ತಾನೋ ಏನು ಕತ್ತಾನೆ ಹೋಗು. ಇವಾಗ ದೊಡ್ಡವನು ಎತ್ತದಂಗೆ ಬೆಳಗ್ಗೆ ನೋಡ್ಬಿಟ್ಟು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತು. ಬೇಡ ಹೋಗಪ್ಪ, ಬರ್ತಾನೆ ಹೋಗಪ್ಪ. ಓ ಬರಲಿ ಅದು ಯಾವಾಗ ಬರ್ತಾನ? ಬರಲಿ ಅವನು, ಬರಬೇಕು ಅವನು. ಅದು ಎತ್ತೋಗೋನೆ, ನಾನು ಕೇಳ್ದಿರೋ ಹೋಗೋನೆ, ನನ್ನ ಜೊತೆಗೆ ಕರ್ಕೊಂದಿರೋ ಹೋಗೋನೆ. ಅವ್ನಿಗೆ ಎಷ್ಟಿರ್ಬೇಕು? ಬರಲಿ. ನೋಡಿದೇನಪ್ಪ ಶಂಕರ, ನೋಡ್ದೇನೋ ಯಾಕೋ ನನ್ನ ಪ್ರಾಣ ತಿಂತಾ ಇದ್ದೀರಿ? ವಯಸ್ಸಾದ್ಮೇಲೆ ನನಗೆ ನೆಮ್ಮದಿ ಬೇಡೇನೋ? ಎಂಥ ಕೆಲಸ ಮಾಡ್ದ ನೀನು? ಅಣ್ಣ ಆ ಕ್ಷಣ ನನ್ನ ತಲೆಗೆ ಬಂದಿದ್ದು ಇವರಿಬ್ಬರೇ ಅಣ್ಣ, ಅದಕ್ಕೆ ಹಂಗೆ ಮಾತಾಡ್ಬಿಟ್ಟೆ. ಎಲ್ಲಾನ ಹೋಗಿ ಒಂದು ವಸ್ತು ತಗೊಂಬರಂಥ ಶಕ್ತಿ ಆಯ್ತಾ ನಿಮ್ಮ ಅಪ್ಪನಿಗಾಗಲಿ ನಿಮ್ಮ ಅತ್ತೆಗಾಗಲಿ? ಒಂದು 10 ಜನ ಹೆಂಗಸ್ರಿರೋ ಹತ್ರ ಹೋಗಿ ನಿಮ್ಮ ಅತ್ತೆ ಮಾತಾಡ್ತಾಳ? ಒಂದು 10 ಜನ ಗಂಡಸ್ರಿರೋ ಹತ್ರ ಹೋಗಿ ನಿಮ್ಮ ಅಪ್ಪನ ಮಾತಾಡ್ತಾನ? ಹಾಂ, ಯಾಕಪ್ಪ ಹಿಂಗೆಲ್ಲ ಮಾಡಿಬಿಟ್ಟೆ ನೀನು? ಯಾಕೋ ಹಿಂಗೆಲ್ಲ ಮಾಡಿದೆ? ಹೇಳ್ತಾ ಇದ್ದೀನಲ್ಲಣ್ಣ, ನಿಂಗೆ ಎಂಥ ಹುಡುಗಿ ಬೇಕು ಕೇಳು ಅಂದ ತಕ್ಷಣ ನಂಗೆ ಸರಸ್ವತಿ ಅತ್ತೆ ನಮ್ಮ ಅಪ್ಪನೇ ಜ್ಞಾಪಕ ಬಂದಿದ್ದು. ಬೇರೆ ಆಲೋಚನೆ ಬರಿಲ್ಲ ಅಣ್ಣ. ನನ್ನ ಒಂದು ಮಾತು ಎಬ್ಬರಿಸ್ಬೇಕಾಗಿತ್ತು ತಾನೇ? ನಾವು ಅಷ್ಟೊತ್ತು ಮಾತಾಡ್ತಾ ಇದ್ದೀರಿ, ನಿನ್ಗೆ ಯಾಕೆ ಎಚ್ಚರಿಕೆ ಆಗಿಲ್ಲ? ನೀನು ಎದ್ದೇಳಬೇಕಾಗಿತ್ತು ತಾನೇ? ನನಗೆ ನಿನ್ನ ಕಡೆನೂ ಗಮನ ಹೋಗಿಲ್ಲ. ಕೃಷ್ಣ ಬನ್ನಲ್ಲ, ಕೃಷ್ಣ ಹತ್ರ ಮಾತಾಡ್ಕೊಂಡು ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಹಣೆ ಬರನಪ್ಪ, ಹಣೆ ಬರ. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರ ಅನ್ನೋದು ಕಟ್ಟಾಕ್ಬಿಡ್ತೈತೆ. ಅಷ್ಟೊತ್ತು ನೀವು ಮಾತಾಡಿದ್ದೀರಿ, ನನಗೆ ಎಚ್ಚರಿಕೆನೇ ಆಗಿಲ್ಲ. ನನಗೆ ಜ್ಞಾಪಕನೂ ಬಂದಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರ. ಹಾಂ, ನನ್ನ ಮದುವೆನೇ ಆಗಲ್ಲ ಬಿಡೋಣ, ಹಂಗೆ ಎದ್ದೋಗ್ಬಿಡ್ತೀನಿ. ಆಗೋಯ್ತು, ನಿನ್ನ ಮದುವೆ ಆಗಲ್ಲ ಅಂದ್ರೂ ಉಳ್ಕೊಂಡನ ಬರ್ತದೆ. ಹಣೆ ಬರ, ಏನೂ ಮಾಡೋಕ್ಕಾಗಲ್ಲ. ಮಲ್ಕೋ, ಇನ್ನೇನು ಮಾಡ್ತೀಯ? ಎಲ್ಲ ನನ್ನ ಹಣೆ ಬರ ಅನ್ಕೊಂತೀನಿ. ಸ್ನೇಹ, ಸ್ನೇಹ, ಏ ಸ್ನೇಹ, ಏನು ಬೆಳಗ್ಗೆ ಹಿಂಗೆ ಬಡ್ಕೊಂತ ಇದೆಯಾ? ಏಕೆ? ಬೆಳಗ್ಗೆ ಅಲ್ಲ, ಇವಾಗ 9 ಗಂಟೆ ಟೈಮು. ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಬೇಗ ಇದ್ದು ಅಡುಗೆ ಮಾಡು. ಮಗುಗೆ ಹಾಲು ಕೊಡು, ನಮ್ಮ ಅಮ್ಮನ ಕಾಫಿ ಕೊಡು. ಬೇಗ ಅಡುಗೆ ಮಾಡು. ಏನು ನೀನು ಅಡುಗೆ ಮಾಡಿಕ್ಕಿಲ್ಲ? ಯಾರು? ನಾನಾ? ಹೇಗೆ ಇಷ್ಟಿನಿಂದ ಅಡುಗೆ ಮಾಡಿಕ್ಕೋತಾ ಇದ್ದೆ ತಾನೆ? ಇವತ್ತು ಹಂಗೆ ಅಡುಗೆ ಮಾಡಬೇಕಾಗಿತ್ತು ತಾನೆ? ಹಾಂ, ಅಡುಗೆ ಮಾಡೋದು ಯಾರು? ಏಯ್ ಸುಮ್ಮನೆ ಎದ್ದು ಅಡುಗೆ ಮಾಡು. ಮಗುಗೆ ಹಾಲು ಕೊಡು, ಕಾಫಿ ಕೊಡಬೇಡ. ನಮ್ಮ ಅಮ್ಮನಿಗೆ ಕಾಫಿ ಕೊಡು. ಎದ್ದ ಮೇಲಕ್ಕೆ ಅವರಿಬ್ರಿಗೂ ಟಿಫನ್ ಮಾಡ್ಕೊಡು. 9 ಗಂಟೆ ಟೈಮು. ನಂಗೆ ಡ್ಯೂಟಿಗೆ ಟೈಮ್ ಆಯಿತು. ಸರಿ ಹೋಗಿ ಬರ್ತೀನಿ. ಏನಾದರೂ ಬೇಕಾದರೆ ಫೋನ್ ಮಾಡು, ಬರೋವಾಗ ಹಂಗೆ ತೊಗೊಂಬರ್ತೀನಿ. ಅಲ್ಲ, ಇಷ್ಟಿನಿಂದ ಅಡುಗೆ ಮಾಡ್ತಾ ಇದ್ದೋನು ಇವತ್ತು ಅಡುಗೆ ಮಾಡಕ್ತಿರೋ ಹೋಗೋನಲ್ಲ? ಹಾಂ, ನಾನು ಅಡುಗೆ ಮಾಡ್ಬೇಕಂತ ನನಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ? ಇವಳು ನೋಡು ಇನ್ನೂ ಮಲ್ಕೊಂಡಿರೋದು. ಎದ್ದು ಕಸ ಗಿಸ ಗುಡಿಸ್ತೀರಾ? ಲೆನಿಶಾ ಥೋ, ಎಂಥ ಕೆಲಸ ಆಗೋಯ್ತು. ಅಲ್ಲ, ಯಾವಾಗಲೂ ಅಡುಗೆ ಮಾಡಿಕ್ತಾ ಇದ್ನು ತಾನೇ? ಇವಾಗ ಅಡುಗೆ ಮಾಡಿಕ್ಕೋತ ಏನತ್ತೈತೆ? ಇವನೇನು ಸೌದೋಗ್ಬಿಡ್ತಾನ? ಬಿಡು, ಅಕ್ಕಿ ಹುಡಚ್ಚಿ ಮಾಡ್ಕೊತಾಳೆ. ನನಗೆ ಹೆಂಗೆ ಗ್ರಾಚಾರ, ನಾನು ಯಾವುದೂ ಅಡುಗೆ ಮಾಡಲ್ಲ. ಸಮಯ ಬೆಳಗ್ಗೆ 11 ಗಂಟೆ. ಅಯ್ಯೋ, ಏನು ಈ ಹುಡುಗಿ ಇನ್ನೂ ಎದ್ದಂಗೆ ಇಲ್ಲೇ? ಎಷ್ಟೊತ್ತಾಗೋದೆ? ಬಿಸಿಲು ಬಂದ್ಬಿಟ್ಟದೆ. ಇನ್ನೂ ಒಂದು ಲೋಟ ಕಾಪಿನೂ ಕೊಟ್ಟಿಲ್ಲ, ಏನೂ ಇಲ್ಲ. ಸಂಜೆನೂ ಹೊರಟ್ಬಿಟ್ಟು ಅವನ ಕೆಲ್ಸಕ್ಕೆ. ಇಷ್ಟೊತ್ತಾಗಿ ಎದ್ದಿಲ್ಲಲ್ಲ ಈ ಹುಡುಗಿ. ಲೇ ಸ್ನೇಹ, ಇವಳ ಹೆಸರು ಸ್ನೇಹನೇ ತಾನೆ? ಸ್ನೇಹ ಏನು? ಹ್ಞೂ, ಅದೇ ಹೆಸ್ರೆ. ಲೇ ಸ್ನೇಹ, 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 ಲೇ ಸ್ನೇಹ, ಸ್ನೇಹ. ನೋಡಮ್ಮ, 11 ಗಂಟೆ ಆಗಿ ಇನ್ನೂ ಎದ್ದಿಲ್ಲ ಅಂದರೆ ಏನು ಹೇಳೋದು? ಇನ್ನೆಂಥ ಮೈಗಳ್ಳಿ ಹೆಂಗಸಿರ್ಬೇಕು? ಲೇ ಎದ್ದೇಳೆ ಮೇಲಕ್ಕೆ, ಎದ್ದೇಳೆ. 11 ಗಂಟೆ ಆಯಿತು. ಆ ಮಗುಕ್ಕೆ ಏನನ್ನ ಮಾಡ್ಕೊಡು ಹೇಳೆ. ಓ, ಇವಳು ಕಣ್ಣು ಬಿಟ್ಟವಳೆಲ್ಲ. ಎದ್ದೇಳೆ, ಅವಳನ್ನ ಎಬ್ಬರ್ಸ. ಸ್ನೇಹನ ಎದ್ದೇಳೆ, ಅವಳನ್ನ ಎಬ್ಬರ್ಸು. ಬಿಸಿಲು ನೋಡಿ ಹೆಂಗ್ ಹೊಡಿತಾ ಇದೆ. ಲೇ, ಯಾಕೆ ಕಿವಿ ಹತ್ರ ಬಂದು ಹಿಂಗೆ ಬರ್ಕೊಂತ ಇದ್ಯಾ? ಓ, ಕಣ್ಣು ತೆಗ್ದೋಳೆ. ಲೇ ಎದ್ದೇಳೆ ಅಮ್ಮ, ಎದ್ದೇಳು. ಏನನ್ನ ನಾಷ್ಟ ಗಿಷ್ಟ ಮಾಡೋಗು. ಮಾಡಿಬಿಟ್ಟು ಆ ಬಾಕಲು ಕಸ ಗುಡಿಸೋಗು. ಊರಿಗೆ ಹೋಗಿದ್ರಲ್ಲ, ಕಸ ಎಲ್ಲ ದಂಡಿಗೆ ಬಾಕಲು ಮುಂದೆ ಬಿದ್ದಿದೆ. ಫಸ್ಟ್ ಎದ್ದೇಳ ಮೇಲಕ್ಕೆ ಕಸ ಗುಡಿಸೋಗು. ಒಂಚೂರು ಕಾಫಿ ಮಾಡ್ಕೊಡಿ ಹೇಳು. ನಂಗೆ ಆ ಗ್ಯಾಸ್ ಎಲ್ಲ ಅನ್ಸೋಕೆ ಬರಲ್ಲ. ಎದ್ದೇಳ ಮೇಲಕ್ಕೆ. ಏಯ್ ಹೋಗೆ ಮಾಡ್ಕೊಂಡು ಕುಡಿಯೋಕೆ, ನಂಗೆ ನಿದ್ದೆ ಬರುತ್ತೆ. ಎದ್ದೇಳು ಮೇಲಕ್ಕೆ ಎದ್ದೇಳು. ಎತ್ತೋತಾ ಇದೆಯೇ? ಓ, ಬಚ್ಚಲಕ್ಕೆ ಹೋಗ್ತಾ ಇದೆಯಾ? ಹೋಗಿ ಹಂಗೆ ಮಕ್ಕ ತೊಳ್ಕೊಂಬೋಗು. ಅವಳು ಏನೋ ನಾಷ್ಟ ಮಾಡ್ತಾಳೆ. ಲೇ ಎದ್ದೇಳಲೇ. ಅಯ್ಯಪ್ಪ, ಅದೇನಮ್ಮ ಹೆಂಗಸ್ರ ಲಕ್ಷಣ ಒಂದೂ ಇಲ್ಲ ನಿನ್ನ ಹತ್ರ.
11 ಗಂಟೆ ಆಗದೆ ಇನ್ನೂ ಸಂಸಾರ ಎದ್ದಿಲ್ಲ ನೀನು. ಎದ್ದೇಳ ಮೇಲಕ್ಕೆ ನೋಡೋಗ ಮನೆಗೆ ಮುಂದೆ ಎಲ್ಲ ಬಾಗಿಲಿಗೆ ನೀರು ಹಾಕಿ ಮುಗ್ಗುಗ್ಲಾಕಿರೋದು. ಓಹೋ ಹಬ್ಬ ಇನ್ನೊಂದು 2 ದಿವಸ ಅದೇ. ಎದ್ದೇಳ ಮೇಲಕ್ಕೆ ಮನೆಗೆ ಧೂಳು ಗೀಳು ಎಲ್ಲ ಕೊಡಬೇಕು. ಈ ಅಮ್ಮನ ಕಿವಿಗಳು ಮಾತ್ರ ಕೇಳಿಸಲ್ಲ, ಕೈಗಳು ಕಾಯಿಲ್ಲ, ಗಟ್ಟಿಗಾನೆ ಅವೆಲ್ಲ ಮಾಡ್ಕೊಳಕ್ಕಾಗಲ್ಲ. ಹೊಸ್ದಾಗಿ ಮದುವೆ ಆಗೋಳೆ, 1-2 ದಿವಸ ಆರಾಮಾಗಿರ್ಲಿ ಅನ್ನೋ ಇದೇ ಇಲ್ಲ. ಅಲ್ಲೆಲ್ಲ ಆಚೆಗೆ ಒಲೆಗೆ ಅಡುಗೆ ಮಾಡೋಕ್ಕಾಗ್ತಾರಿಲ್ಲ. ಅಯ್ಯೋ ಇವಳಿಗೆ ಹೇಳಿದ್ದೆ ಸಾಕಾಗೋಯ್ತಲ್ಲ. ನೀವು ಬಾಯ್ ಮುಚ್ಕೊಂಡು ಹೋಗು ನೀನು. ಬತ್ತಾಳಂತ ಎದ್ದು ಬಾ. ಥೋ ಎಂಥ ಕೆಲಸ ಆಗೋಯ್ತು. ಇವತ್ತಿರ್ತಾನೆ ಅಂತ ನಾನು ಅನ್ಕೊಂಡ್ರೆ ಓಡೇ ಹೋಗ್ಬಿಟ್ನಲ್ಲ. ಅಯ್ಯ ಅಂತ ನಿದ್ದೆ ಬಿಡ್ಕೊಂತಾಳೆ ಈ ಕಿವಿಡಿ ಬಂದು ಹೊಸ ಜಾಗ ಬೇರೆ, ಯಾರು ಅಕ್ಕಪಕ್ಕ ಜನ ಹೆಂಗಿರ್ತಾರೋ ಏನೋ. ಸರಿ ಹೋಗೋಣ ಅಡುಗೆ ಮನೆಗೆ. ಅದು ಹೆಂಗಾಯ್ತು ಅದೇನು ಕತೆನೋ ಭಗವಂತನೇ ಬಲ್ಲ. ಇದು ಟಿಕ್ ಅನ್ನೋದು. ಇದಕ್ಕೆ ಲೈಟ್ ಏನು ಬೇಕಾಗಿಲ್ಲ. ಹೆಂಗನಾಗಲಿ ಒಂದ್ಸರಿ ಯೂಟ್ಯೂಬಾಗಿ ನೋಡ್ಬಿಡ್ತೀನಿ ಈ ಸ್ಟವ್ ಹೆಂಗೆ ಆನ್ ಮಾಡೋದು ಹೆಂಗೆ ಆಫ್ ಮಾಡೋದು ಅಂತ. ಪಿಚ್ಚದೆ ಓವನ್ ಎಲ್ಲ ಅದೇ. ಪರವಾಗಿಲ್ಲ. ಮಾಡಿಕ್ ಬಿಟ್ಟು ಹೋಗ್ತಾ ಇದ್ನಲ್ಲ, ಬಂದು ಬಿಸಿ ಮಾಡಿ ಆ ಮಗುಗೂ ಆ ಅಜ್ಜಿಗೆ ಕೊಡಕ್ಕೆ ತಂದಿಕೊಂಡಿದ್ದ ಅವನು ಓವನ್. ಚೇರಲ್ಲೆಲ್ಲ ಅದೇ ಪರವಾಗಿಲ್ಲ, ಸುಮಾರಾಗಿ ಮಾಡ್ಕೊಂಡವ್ರು ಅಡುಗೆ ಮನೆನ. ತರಕಾರಿ ಎಲ್ಲ ಐತೆ. ಬದನೆಕಾಯಿ ಐತೆ. ಏನು ಮಾಡೋದು? ಬದನೆಕಾಯಿ ಗುಚ್ಚೇನ ಮಾಡ್ಲಾ? ಬದನೆಕಾಯಿ ಗುಚ್ಚು ಏನಕ್ಕೆ ಮಾಡೋದು? ಬದನೆಕಾಯಿ ಗುಚ್ಚಿಗೆ ಏನೇನು ಹಾಕೋದು? ಏನು ಮಾಡ್ತಾ ಇದ್ದೀಯಮ್ಮ? ಅಡುಗೆ ಮಾಡ್ತಾ ಇದ್ದೀನಿ. ನಂಗೆ 1 ಲೋಟ ಕಾಫಿ ಎತ್ಕೊಂಬ, ಆಚೆ ಬಿಸಿಲಾಗ ಕುತ್ಕೊಂಡಿರ್ತೀನಿ. ಕಾಫಿ ತಪ್ಪಲೆಲ್ಲೈತೆ. ಎಲ್ಲ ಡ್ರಾವ್ಗಳಾಗಿ ಇಕ್ಕಿರ್ಬೋದು ಅನಿಸುತ್ತೆ ಕಾಫಿ ಎಲ್ಲ. ಕಾಫಿ ಎಲ್ಲ ಡ್ರಾವ್ಗಳಾಗಿ ಹೆಂಗಿರ್ತಾರೆ? ಅಲ್ಲೆಲ್ಲ ಕಾಫಿ ಪಾತ್ರೆ, ಕಾಫಿ ಪುಡಿ, ಕಾಫಿ ಪೌಡ್ರು, ಸಕ್ಕರೆ ಎಲ್ಲ ಅದ್ರ ಇಕ್ಕಿರ್ತಾರೆ. ನಾನು ಕಾಫಿ ಮಾಡ್ತಾಯಿದ್ನಾ? ಅಯ್ಯೋ ಇಲ್ಲ, ಕಾಫಿ ಮಾಡಬೇಕಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನಿಗೊಂದು ಫೋನ್ ಮಾಡ್ತೀನಿ ತಡಿ. ಹಲೋ ಯಾರು ಮಾತಾಡ್ತಾ ಇರೋದು? ನೀನು ಯಾರು ಮಾತಾಡ್ತಾ ಇರೋದು? ಇದಾರು ನಮ್ಮ ಅಮ್ಮನ ಫೋನ್ ಗಂಡಸ್ರು ಎತ್ಕೊಂತವ್ರೆ. ಅಲ್ಲ ನಮ್ಮ ಅಮ್ಮನಲ್ಲಿ. ಯಾರು ನಿಮ್ಮಮ್ಮನ? ಯಾರು ಹೇಳು ನಿಮ್ಮಮ್ಮನ? ನಮ್ಮಮ್ಮನ ಅದ ಯಾರು ನಿಮ್ಮಮ್ಮನ? ಏಯ್ ಯಾವನ ನೀನು? ಯಾವನ್ ನೀನು? ನಮ್ಮ ಅಮ್ಮನ ಫೋನ್ ನೀನು ಯಾಕೆ ಎತ್ಕೊಂಡಿದ್ಯಾ? ನೀನವಳೆ ನೀನು ಎತ್ಮೇಳು. ಅಯ್ಯೋ ನಮ್ಮ ಗುಂಡಪ್ಪ ನಾನು ಸ್ನೇಹಿ ಏನೇ ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಎಲ್ಲ ನಮ್ಮ ಅಮ್ಮನ ಎತ್ತಲ್ಲ. ಅವಳ ದ್ರಾಕ್ಷಿ ಗಿಡಕ್ಕ ಮದ್ದೊಡಿತಾ ಇದ್ರಿ, ಆ ಕೊನೆಗೆ ಅವಳ ಫೋನ್ ಇಲ್ಲಿ ಕೂಟೋಗಿದ್ಲು. ಹೇಳ ಸ್ನೇಹಿ ಏನೇ ಮಾಡ್ತಾ ಇದ್ಯಾ? ಅಯ್ಯೋ ಕಾಪಿ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಅಷ್ಟೇನಾ? ಫಸ್ಟು ಕಾಪಿ ಎತ್ಕ. ಕಾಪಿ ಒಳಕ ನೀರಕ್ಕ ಕಾಪಿ ಪುಡಿ ಹಾಕುವ, ಕಾಪಿ ಪುಡಿ ಅಕ್ಕ ಸಕ್ಕರೆ ಹಾಕುವ, ಸಕ್ಕರೆಕ್ಕ ಹಾಲು ಹಾಕು, ಆಮೇಲೆ ತಿರ್ಗಾ ನೀರು ಹಾಕು. ಇಷ್ಟೇನೆ? ಅಯ್ಯ ಇದೇನೆ ನಂಗೊಂದು ಅರ್ಥ ಆಗಿಲ್ಲ. ನೀನ್ ಕರೆಕ್ಟಾಗಿ ಹೇಳು ನೀನು. ಲೇ ಫಸ್ಟು ನೀರಕ್ಕ ಕಾಪಿ ಹಾಕುವ, ಕಾಪಿ ಒಳಕ ಸಕ್ಕರೆ ಹಾಕುವ, ಸಕ್ಕರೆ ಒಳಕ ಕಾಪಿ ಪುಡಿ ಹಾಕು. ಅಷ್ಟೇ ಕಾಪಿ. ಕಾಯಿಸೋದ್ ಬೇಡ? ಬೇಡ ಕಾಪಿ ಅಕ್ಕ ಸಕ್ಕರೆ ಹಾಕಿತ್ತೀಯಲ್ಲೇನೆ, ತಿರ್ಗಾ ಏನಕ್ಕೆ ಕಾಯಿಸ್ತೀಯಾ? ಇವಳು ಯಾವಳು ಇವಳು? ಸರಿ ಆಯ್ತು. ನೋಡೋ ಏನಾನ ಅಡುಗೆ ಮಾಡ್ಬೇಕಂದ್ರೆ ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ. ನಾನೆಲ್ಲ ಯೂಟ್ಯೂಬಾಗ ನೋಡಿದ್ದೀನಿ. ಸರಿ ನಮ್ಮ ಅತ್ತೆ ಕಾಪಿ ಬೇಕಂತ ಕೊಡ್ತೀನಿ. ಕೊಡೋಗು. ನೆಳ್ಳಕ್ಕೆ ಹೋದ್ರೆ ಚಳಿ, ಬಿಸಿಲಾಕ್ ಬಂದ್ರೆ ಬಿಸಿಲು. ಅಯ್ಯೋ ಹೋಗು, ಇದೇನು ಚಳಿಗಾಲನ ಇಲ್ಲ ಮಳೆಗಾಲನ? ಬಾರ ಹಾಲು ಕೊಡ್ತಾಳೆ ಬಾರ ಅವಳು. ನೋಡು ಹೆಂಗ್ ಗೊತ್ತಾ ಅವಳು ನೋಡು. ತಂದೆ ನಮ್ಮ ಕಾಪಿ ಕುಡು. ಇನ್ಮೇಲೆ ಅಷ್ಟು ಬಿರಿನ ಎದ್ದೇಳು. ಅವನು ಹೋಗೋ ಪಟ್ಗೆ ನಾನು ಅಷ್ಟು ನಾಷ್ಟ ಮಾಡಿಕೊಡು, ಮಗು ತಿನ್ಬಿಟ್ಟು ಹೋಗ್ತಾನೆ. ಇನ್ನು ಸಾಯಂಕಾಲ ಪಾಪ ಅವನು ಹೊಟ್ಟೆ ಒಣಸ್ಕೊಂಡೇ ಇರ್ತಾನೆ. ಅವನ್ಗ ಹೋಟ್ಲುಗಳಾಗ ತಿನ್ನೋ ರೂಢಿ ಇಲ್ಲ. ನಾನು ಬೆಳಗ್ಗೆನೇ ಎದ್ದು ಮಾಡಿ ಇಕ್ಬೇಕು ಅಯ್ಯಪ್ಪನ್ಗ. ಆಯಪ್ಪನ ಮಾಡಿ ಇಕ್ಬಿಟ್ಟು ಹೋಗ್ಲಿ ತಕ. ತಡಿ ಕಾಪಿ ಕೈಯಾಗಿ ಇಟ್ಕೊಂಡು ಅವಳೆ ಕುಡಿದ್ಬಿಟ್ಟು ಏನು ಹೇಳ್ತಾಳೆ ನೋಡೋಣ. ಅದು ಹೆಂಗದೆ ಅಂತ ಹೇಳ್ತಾಳೇನು. ಕುಡ್ಕ ರಾತ್ರಿನೇ ತರಕಾರಿ ಎಲ್ಲ ಕೊಯ್ದುಬಿಟ್ಟು ಪಿಚ್ಚಾಗಿ ಇಕ್ಕೊಂಬಿಡು. ಬೆಳಗ್ಗೆ ಬಿರಿನ ಎದ್ದು ಮಾಡಕ್ಕಾಗ್ತದೆ. ಲೇ ಹೋಗೆ ಕುಡಿಯಮ್ಮ, ಹೆಂಗದ ನೋಡು ಕಾಪಿ. ಲೇ ಬಾರ ಬಾಬಾ. ಇದ್ರ ಸ್ಕೂಲ ಸೊಲ್ಲಡ್ಗ ಕುಡಿಯಮ್ಮ ಅಜ್ಜಮ್ಮ. ಏನೇ ಮ್ಯಾಗಿ ಮನೆಗಿಲ್ಲ ಹೋಗೆ. ಅವನು ತಂದಿಕ್ಕೋನಾ? ಸರಿ ನಡಿಯಲೇ, ಎಲ್ಲಾರ್ಗೂ ಮ್ಯಾಗಿನ ಮಾಡ್ಬಿಡ್ತೀನಿ. ಇವತ್ತು ಒಂದ್ ದಿವಸ ತಿನ್ಕೊಳ್ಳಿ ಬಾ, ಮ್ಯಾಗಿನ ಮಾಡ್ತೀನಿ ಬಾ. ಅಯ್ಯೋ ಕುಡಿಯಮ್ಮ, ತಾಯಿ ಕಾಪಿ ಹೆಂಗದೆ ಹೇಳು. ಪೊಲೀಸ್ ಹೇಳಿ ನಮ್ಮ ಈ ಕಿವಿಡಿ ಹತ್ರ ಯಾವ್ದು ನನ್ಕ ಆಗಲ್ಲಮ್ಮ. ಕುಡ್ಕೊಂಡು ಹೆಂಗದ ಹೇಳ್ತಾಳೆ ಅಂತ ನಾನಂದ್ರೆ ಏನು ಇನ್ನ ಇಕ್ಕೊಂಡೆ ಅವಳೆ ಕೈಯಾಗ. ಈ ಸಳಿಗ ಬಿಸಿ ಕಾಪಿ ಕುಡಿತಾ ಇದ್ರೆ ಹೆಂಗಿರ್ತದ. ಅಯ್ಯೋ ಕಾಪಿನೇ ಬರ್ತಾ ಇಲ್ಲ, ಗಳಾಸ್ ಬಾಯಿ ಹತ್ರಕ್ಕೆ ಬಂದಿಲ್ಲ. ಮುಂದುವರಿಯುವುದು